ಚಂಪಿ 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 ಅಯ್ಯ ಏನಾತು ಹಂಗ್ಯಾಕ್ ಒದರಾಕತ್ತಿ? ಚಂಪಿ ಚಂಪಿ ಹಿಡಿ ನೀರ್ ಕುಡಿ. ಯಾಕ ಏನಾತು? ಯಾಕ ಏನಾತು? ನಮ್ಮ ಚಂಪಿ ಮ್ಯಾಲ ಟ್ರ್ಯಾಕ್ಟರ್ ಹಾದು ಹೋತು. ಎಲ್ಲಿ? ಇಲ್ಲೇ ಬಾಗಲ್ ಮುಂದ. ನೀ ಯಾಕೆ ಕಳ್ತಿಯಲ್ಲ? ನಿಮ್ಮಪ್ಪಗ ಕನಸು ಬಿದ್ದೈತಿ. ಕನಸ? ಮತ್ತ ನಮ್ಮ ಚಂಪಿಗೆ ಅಲ್ಲಿ ಏನೋ ಆಗೈತಿ. ನನಗೆ ಸಮಾಧಾನ ಉಳಿವಲ್ದು. ಅದು ಮನೆಯಾಗಿದ್ದಾಗಾದ್ರೂ ನೀನು ಎಲ್ಲಿ ಸಮಾಧಾನ ಇತ್ತು? ಅದನ್ನ ಯಾವಾಗ ಮನೆಯಿಂದ ಹೊರಗೆ ಕಳಿಸೇನೋ ಅಂತ ಓಡಾಡಿದಿ. ನಂದು ತಪ್ಪಾತು. ನಾ ಹಂಗ ಮಾಡಬಾರ್ದಿತ್ತು. ಆತು, ಮಲಗಿನ. ಪರ್ಸಪ್ಪ, ಏ ಪರ್ಸಪ್ಪ, ಎಲ್ಲ ಇವನು ಪೋಸ್ಟ್ಮನ್ ಜಿನ್ನಪ್ಪ. ಅಲ್ಲಿ ಯಾಕೆ ನಿಂತೆ ಅಷ್ಟು ದೂರ? ಬಾರ ಜಿನ್ನಪ್ಪ. ಏ ಪರ್ಸಪ್ಪ, ನಿನಗ ಪತ್ರ ಬಂದೈತಿ. ಮತ್ತೆ ಬಂದು ಕೊಟ್ಟು ಹೋಗಲ್ಲ. ನನಗೇನು ಆಗುದಿಲ್ಲ. ಯಾರು? ಅದನ್ನ
ಚಿನ್ನಪ್ಪ ನೋಡ ಅಲ್ಲೇ ನಿಂತು ಒದರಾಕತ್ತಾನ. ಏ ಅಲ್ಲೇ ನಿಂತೀರಿ ಅಣ್ಣ, ಬರ್ರಿ ಒಳಗ ಕುಂಡರ್ ಬರ್ರಿ. ಯವ್ವ ಅವಂಗ ನಮ್ ಚಂಪಿ ಕಡ್ದಿತ್ತಲ್ಲ ಅದಕ್ಕ ಬರುವಲ್ಲವ. ಏ ಮಾರಾಯ ನಮ್ ನಾಯಿ ಇಲ್ಲ ಬಾರು. ಅಲ್ಲೋ ಜನಪ್ಪ, ಅಷ್ಟೇ ಯಾಕೆ ಹೆದರ್ತಿ? ಅಲ್ಲ ಅಷ್ಟೇ ಯಾಕೆ ಅಂಜತಿ? ಏ ಪರ್ಸಪ್ಪ, ಮನುಷ್ಯನಾರ ಹೌದಿಲ್ಲೋ ನೀ? ಹಂಗ್ಯಾಕಂತೀವೋ ಮಾರ? ಮತ್ತ ನಿಮ್ ನಾಯಿ ನನ್ ಕಡ್ದದ್ದು ಮರ್ತ್ ಬಿಟ್ಟಿಯೇನ? ಓಹ್, ನಾ ಮರ್ತ ಬಿಟ್ಟಿ ನೋಡು. ನೀ ಮರಿಬಹುದಪ್ಪ, ಆದ್ರ ಮಕ್ಕಳ ಸುತ್ತ 14 ಇಂಜೆಕ್ಷನ್ ಮಾಡಿಸ್ಕೊಂಡವ್ ನಾ ಹೆಂಗ್ ಮರೀಲಿ? ಎಣ್ಣ ಆದದ್ದು ಆಗ್ ಹೋತು. ಬರ್ರಿ ಕುಂಡರ್ ಬರ್ರಿ, ಮಜ್ಜಿನಾರು ಕುಡಿಯುವಂತ್ರೆ ಬರ್ರಿ. ಬ್ಯಾಡ್ ತಂಗಿ, ಇಳಿ ಪತ್ರ. ಅದನ್ನು ತಗೊಂಡು ನಾವೇನು ಮಾಡೋದೈತಿ? ಆಹಾ, ಅದ್ರಾಗ ಏನು ಬರ್ದಾರಂತ ನಮ್ಗೇನು ತಿಳಿಯೋದೈತಿ? ಕಮ್ಮಗಾಟ್ ಓದಿ ಹೇಳಿ ಹೋಗ. ಏನಂದಿ? ಕಮ್ಮಗ ಓದ್ ಹೇಳ್ಬೇಕು? ಏ ಪರ್ಸಪ್ಪ, ನಿನಗ ಪತ್ರ ತಂದು ಮುಟ್ಸುದಷ್ಟ ನನ್ನ ಡ್ಯೂಟಿ. ಪತ್ರ ಓದಿ ಹೇಳ್ಬೇಕಂತ ಏನು ಕಾನೂನಿಲ್ಲ. ಹೆಂಡತಿ ನೌಕರಿ ಗಂಡು ಮಾಡಿ ನಡೀತೈತೆ ಅಂತನೂ ಕಾನೂನಿಲ್ಲ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ? ಏ ಗೌಳವಣ್ಣ, ಸುಮ್ಮನೆ ಇರ್ತಿಲ್ಲೋ ಬಾಯಾಗ ನಾಲಿಗೆ ಇಟ್ಕೊಂಡು. ಬಿಡ ಮರಾಳ, ಇವನು ಹೆಂಡ್ತಿ ಪೋಸ್ಟ್ ಮಾಡ್ತಿ, ಅಕ್ಕಿ ನೌಕರಿ ಇವ ಮಾಡ್ಕೊಂತ ತಿರುಗ್ತಾನ. ಇರು 6 ಮಕ್ಕಳನ್ನ ಆರೈಕೆ ಮಾಡ್ಕೊಂತ ಹಾಕಿ ಮನ್ಯಾಗಿರ್ತಾಳ. ನೋಡ್ತೀರ ಮ್ಯಾಲ್ನ್ಯಾವ್ರಿಗೆ ಹಿಂಗಿಂಗೆ ಒಂದು ಪತ್ರ ಅಂತ ಬರದ್ನಿ ಅಂದ್ರೆ ಏಟರ್ ಉಪಕಾರ್ಗೆಡಿಯೋ ನೀನು? ಯಾರೋ ಅರ್ಧ ಪತ್ರ ಬರ್ದಾರ. ಹಾ, ಅರ್ಧ ಪತ್ರ? ಅಯ್ಯ ನಮ್ಮವ್ವ, ನನಗೆ 6 ತಿಂಗಳು ಊರಿಗೆ ಹೋದಾಗಣ ಅನಿಸಿತ್ತು, ಹಿಂಗ್ಯಾಕ್ ಮಾಡಿದೆ ನಮ್ಮವ್ವ. ನಾ ಈಗೇನ್ ಮಾಡ್ಲೆ ನಮ್ಮವ್ವ? ಏ ತಂಗಿ, ಅರ್ಧ ಪತ್ರ ಅಂದ್ರ ಸತ್ ಸುದ್ದಿನ ಇರ್ತೈತೆ ಏನವ? ನೀವಳೆ ಓದುತ್ತಾನ ತಡಿ ಒಂದಿಟ್ಟ. ಹಾ, ನಿಮ್ ನಾಯಿ ಆರಾಮೈತಿ, ಮತ್ತದು ನಾಸಿಕ್ದಾಗ ಐತಿ. ಹಿಡೀರಿ. ಹಿಂಗೆ ಓದಿರಿ ಎದಕ್ಕೆ ಬಂತ? ಪೂರ್ತಿ ಓದಿ ಹೇಳಲ್ಲ. ಹೆಂಡತಿ ನೌಕರಿ ಗಂಡು ಮಾಡ್ತಾನೋ ಅಂತೀನಿ, ಮ್ಯಾಲಿನವ್ರಿಗೆ ಪತ್ರ ಬರಿ, ಆಮೇಲೆ ನಾ ಬಂದ ಪೂರ್ತಿ ಓದ್ ಹೇಳ್ತೇನೆ. ಏ ಹಂಗ್ ಮಾಡ್ಬೇಡ್ರಿ ಅಣ್ಣ, ಬರ್ರಿ ಇಲ್ಲ. ಹೋಲಿ ಬಿಡ ಹೋಲಿ. ಇವ ಇಲ್ದ್ರಿ ಏನಾತು? ಊರಾಗ 100 ಮಂದಿ ಅದಾರ. ಮಜ್ಜಿಗೆನಾರ ಕುಡಿದು ಹೋಗುವಂತ್ರೆ ಬರ್ರಿ ಅಣ್ಣ. ಹೋಲಿ ಬಿಡ ಹೋಗ್ಲಿ. ಅದೇನೋ ಅಂತಾರಲ್ಲ, ದಿಮಾಕ್ ಕೇಳಿ ದೇವರು ಅಮಾಚಿಗೊಂದು ಕಾಯಿನೂ ಕಾಣಲಿಲ್ಲ ಅಂತ. ನೋಡ್ತೀರ ಮ್ಯಾಲ್ನವ್ರಿಗೆ ನಾ ಒಂದು ಪತ್ರ ಬರ್ದಿದ್ದ ಖರೆ, ಇವನು ಹೆಂಡತಿ ನೌಕರಿ ಕಳೆದದ್ದ ಖರೆ. ಯಪ್ಪ ನಿನಗ ಓದಾಕನ ಬರುದಿಲ್ಲ, ಇನ್ನು ಮ್ಯಾಲಿನವ್ರಿಗೆ ಪತ್ರ ಹೆಂಗ್ ಬರೀತಿ ನೀನು? ಇದು ನನಗೆ ಹೊಳಿಲಿಲ್ಲಲ್ಲೋ ಮಗನ. ನಡಿ ಬಾಬ್ಯಾ, ನಾವು ಒಂದು ಪತ್ರ ತಗೊಂಡ ಬಸ್ಸು ಕಕ್ಕನಂತಕ್ಕೆ ಹೋಗಿ ಒಂದು ಪತ್ರ ಓದ್ಸೋಣು, ಇನ್ನೊಂದು ಬರ್ಸೋಣು. ಪಾ ಕಿಲೋ ಬೆಲ್ಲ, ಮತ್ತ ಪಾ ಕಿಲೋ ಪುಟಾಣಿ. ಹಿಡಿ ತಿರತ. ನಮಸ್ಕಾರ ರೀ ಬಸ್ಸು ಕಕ್ಕ. ಬಸ್ಸು ಕಕ್ಕ, ಒಂದು ಪತ್ರ ಓದುದೈತಿ, ಇನ್ನೊಂದು ಬರೆಯುವುದೈತಿ. ಅದನ್ನಟ ನಾಜುಕ್ತಿಂದ ಹೇಳಕ್ ಕಲಿ ಪರ್ಸಪ್ಪ. ನೀನ್ ನೋಡಾಕತ್ತಿಲ್ಲೋ ನಾ ಗಿರಾಕಿ ಕೊಡೋದು ಆಗ್ಲಿ. ಮಧ್ಯಾಹ್ನ 3 ಬಾ ಓದೋಣಂತ.
ಹಂಗನ್ ಬ್ಯಾಡ್ರಿ, ಕಡ್ಡಿ ಪತ್ರ ಬರ್ದೈತಿ. ಕಡ್ಡಿ ಹುಲಿ ಅಂದರೆ ಪತ್ರ ಬರಿತಾನ? ನಾಯಿ ಪತ್ರ ಬರ್ದೈತಿ. ಕಡ್ಡಿ ಆಡ್ಸವ ನಾಯಿ ಆರಾಮೈತಿ ಅಂತ ಪತ್ರ ಬರ್ದಾನು. ನಾಯಿ ಪತ್ರ ಬರ್ದೈತಿ? ಹಂಗ್ಯಾಕ್ ಮಾತಾಡ್ತೀವ ಬಸಪ್ಪನ? ನಾಯಿ ಪತ್ರ ಬರ್ದಿದ್ರ ಹೊಳ್ಳಿ ನೀ ಇನ್ನೊಂದ್ ನಾಯಿ ಕಡೆಯಿಂದ ಪತ್ರ ಬರ್ಸು. ಕಬ್ಬಿನ ಗಾಡಿ ಡ್ರೈವರ್ ಕರೆ ಆಗ್ತಾನ ಬರ್ರಿ. ತಾಯಿಲ್ಲ ಅದೇನ್ ಪತ್ರ ನೋಡೋಣಂತ. ಇದು ನಾಸಿಕದಿಂದ ಬಂದೈತಿ. ಅಷ್ಟು ದೂರ ನಿಮ್ ಪೌಣ್ಯಾರು ಯಾರದಾರ? ಪರಶುರಾಮ್ ಅವರಿಗೆ ನಮಸ್ಕಾರಗಳು. ನಾವು ಇಂದು ನಾಸಿಕ್ ಬಂದಿದ್ದೇವೆ. ನಾಯಿ ಆರಾಮದಿಂದ ಇರುತ್ತದೆ, ನಾನು ಆರಾಮದಿಂದ ಅದೇನೆ. ನಿಮ್ಮ ನಾಯಿ ಚಂಪಿಯನ್ನು ಚಲೋತ್ತಂಗ ನೋಡ್ಕೊಳ್ತೇನೆ, ಕಾಳಜಿ ಮಾಡಬಾರ್ದು. ಇಂತಿ ಮೈಬೂಬ. ಯಾಕೋ ಪರ್ಷ ಏನಾತ? ಏನಿಲ್ರಿಪ್ಪ, ಏನಿಲ್ಲ. ಈ ಮೈಬೂಬ್ ಅಂದ್ರೆ ಯಾರು? ಅವನ ಪತ್ರಕ್ಕ ನೀ ಯಾಕೆ ಹಿಂಗ್ ಕಣ್ಣೀರ್ ಹಾಕಾಕತ್ತಿ? ಹಂಗೇನಿಲ್ರಿ, ಮೈಬೂಬ್ ಅಂದ್ರ ಕಡ್ಡಿ ಆಡ್ಸವ. 3 ತಿಂಗಳ ಹಿಂದ ನಮ್ಮ ಚಂಪಿನ ತಗೊಂಡ್ ಹೋಗಿದ್ದ. ನಮ್ಮ ನಾಯಿನ ನಮಗೆ ಹೊಳ್ಳಿ ಕೊಡ್ರಿ, ಇಲ್ಲ ಅಂದ್ರೆ ನಾವ ನಾಸಿಕ್ ಬಂದ ನಾಯಿ ತಗೊಂಡ್ ಬರ್ತೇವಂತ ಪತ್ರ ಬರೀರಿ. ಶ್ರೀ ಗಣೇಶ ಎಮ್ಮ ಪ್ರೇಮ ಸಮಾಜ ಪತ್ರ ಬಂದು ಮುಟ್ಟಿದೆ, ತಾಲೂಕು ಅಥಣಿ, ಜಿಲ್ಲಾ ಬೆಳಗಾಂ. ಆತರ ಓದಿ ಹೇಳ್ರಟ. ಶ್ರೀ ಗಣೇಶಾಯ ನಮಃ. ಸಾಂಪ್ರತ ಕ್ಷೇಮ ಸಮಾಚಾರಗಳು. ನಿಮ್ಮ ಪತ್ರ ಬಂದಿದೆ. ನಾನು ನಿಮ್ಮ ನಾಯಿ ಚಂಪಿ ಆರಾಮ ಇದ್ದಾಳೆಂದು ತಿಳಿದು ಸಂತೋಷವಾಗಿದೆ. ನಿಮ್ಮ ಚಂಪಿಯನ್ನು ಚಲೋತ್ನಾಗ ನೋಡ್ಕೋತೇನೆ. ಲಗುನ ನಮ್ಮ ಚಂಪಿಯನ್ನು ನಮಗೆ ಕೊಡಬೇಕು. ಇದು ಪತ್ರ ಅಲ್ಲ, ತಾರೆ ಎಂದು ತಿಳಿದು ಲಗುನ ಉತ್ತರ ಕೊಡಬೇಕು. ಇಂತಿ ಪರಶುರಾಮ್ ಪಾಂಡುರಂಗ್ ಖೋತ್, ಸಾಕಿನ ಮೊಳೆ, ತಾಲೂಕಾ ಅಥಣಿ, ಜಿಲ್ಲಾ ಬೆಳಗಾಂ, ಕರ್ನಾಟಕ ರಾಜ್ಯ. ತೇದಿ 14 ಏಪ್ರಿಲ್ 1984. ಆತಿಲ್ಲ? ಸಾಕ್ರಿ, ಬರೋಬ್ಬರ ಐತ್ರಿ. ಅವಂದಟ್ಟ ಪತ್ತ ಹೇಳ್ಬಿಡ, ಅದನ್ನಟ್ಟ ಬರ್ದು ಮುಗಿಸ್ಬಿಡೋಣಂತ. ಪತ್ತ ಅಂದ್ರ ಅವನ ಮನಿ ಎಲ್ಲೈತಿ ಅದನ್ನ ಹೇಳ. ಅದನ್ನ ಬರ್ದ್ರನ ಈ ಪತ್ರ ಅವನ ಕೈಗೆ ಸಿಗತೈತೆ. ಪತ್ತ ಅಂದ್ರಿ? ಹಾ, ಅವನ ಮನಿ ಬಳ್ಳಾರಿ ಅಂತಕ ದೊರಜೊಳಗೈತ್ರಿ. 6 ತಿಂಗಳು ಊರು ತಿರ್ಕೋತ ಕಡ್ಡಿ ಆಡಿಸ್ತಾನ್ರಿ. ಇನ್ನು 6 ತಿಂಗಳು ಊರಾಗ ಇರ್ತಾನ್ರಿ. ಈಗ ಸದ್ಯಕ್ಕೆ ನಾಸಿಕ್ದಾಗ ಅದಾನ್ರಿ. ಕಡ್ಡಿ ಆಡ್ಸು ಮೈಬೂಬ್ ನಾಸಿಕ್ ಅಂತ ಅಚ್ಚ ಕನ್ನಡದಾಗ ಸ್ವಚ್ಛಂಗೆ ಬರೀರಿ. ಏ ಮಳ್ಳ, ಹಳೆ ಮಳ್ಳ, ಅಚ್ಚ ಕನ್ನಡದಾಗ ಸ್ವಚ್ಛಂಗೆ ಬರೆದ್ರ ಅಲ್ಲಿ ಮಾರಾಟದಾಗ ಕನ್ನಡ ಓದಕ್ಕೆ ನಿಮ್ಮ ಅಜ್ಜ ಬರ್ತಾನು ಅಂದ್ರೆ? ಏ ಮಪ್ಪ ಪರಿಷ, ನಾಸಿಕ್ ಇರುದು ಮಹಾರಾಷ್ಟ್ರದಾಗ. ಪತ್ತ ಕನ್ನಡದಾಗ ಬರೆದ್ರ ಅದನ್ನ ಅಲ್ಲಿ ಓದಾವ್ಯಾವ. ಅದು ಅಲ್ದ ಕಡ್ಡಿ ಆಡ್ಸು ಮೈಬೂಬ್ ನಾಸಿಕ್ ಅಂತ ಬರೆದ್ರ ಈ ಪತ್ರ ಅವಂಗ ಹೋಗಿ ಮುಟ್ಟುದಾದ್ರೆ ಹೆಂಗ? ಯಪ್ಪ, ಹಾ, ಪತ್ತ ಕಳಿಸು ಅಂತ ನಾವು ಒಂದ್ ಪತ್ರ ಬರ್ಸೋನ್ ತಗೋ. ನಾಯಿ ಅಂದ್ರ ಏನಂತ ಹೇಳಿದಿ ನೀನು? ಮಲ್ಲೈ ದೇವರು, ಮಂಗಸುಳಿ ಮಲ್ಲೈ ದೇವರು. ಇದನ್ನ ತಿಳ್ಕೊಂಡಿ ಮೊದಲ. ಹ್ಞೂ ಅಂತ ಅನ್ನಲ್ಲ. ಮತ್ತ ಅದಿದ್ದಾಗರ ಏನ್ ಮಾಡಿದಿ? ಬರೇ ಸಿಟ್ಟು ಸಿಟ್ಟು ಸಿಟ್ಟು. ನಿನ್ನ ಸಿಟ್ಟು ಒಯ್ದ ಶಟಿಯಾವನ ಬಾಯಿಗಿಟ್ಟು ಬರ್ಲಿ. ಅದನ್ನ ಮಣಿಯಿಂದ ಓಡಿಸುತ್ತಾನ ಸಮಾಧಾನ ಇರ್ಲಿಲ್ಲ ನಿನಗ. ನಾ ಏನು ಮಾಡಲಿ, ನನಗೆ ಆಗ ಹಂಗೆ ಅನಿಸ್ತಿತ್ತು. ಮತ್ತೆ ಈಗ ಹೆಂಗ ಅನ್ಸಾಕತೈತಿ? ನಂದು ತಪ್ಪಾತು, ನಾ ಹಂಗೆ ಮಾಡಬಾರ್ದಿತ್ತು.
ಅದು ನಮ್ಮ ಪಾಲಿಗೆ ಬರೀ ನಾಯಿ ಅಷ್ಟ ಏನು, ನಮ್ಮ ಹೊಟ್ಟಾಗ ಹುಟ್ಟಿ ಜೀವದಂಗಿತ್ತು. ಅದನ್ನ ತಂದವನು ನೀನ, ಹೊರಗಟ್ಟಿದವನು ನೀನ. ನೆನಪು ಮಾಡ್ಕೋ. ಹೌದು, ಕಡಿಮೆ ರೊಕ್ಕಕ್ಕೆ ಈ ಮೂಳೆ ಊರಾಗ 2 ಎಕರೆ ಜಮೀನು ಸಿಕ್ತು ಅಂತ ನಿನ್ನ ಬಾಬ್ಯನ್ನ ಕರ್ಕೊಂಡ ಹುಟ್ಟಿದ ಊರು ಬಿಟ್ಟ ಇಲ್ಲಿಗೆ ಬನ್ನಿ. ಅಲ್ಲಿ ದುಡಿದು ಇಲ್ಲಿ ದುಡಿದು ರೊಕ್ಕ ಕೂಡಿಸಿ ಬಾವಿ ತೆಗಿಯೋ ಕೆಲಸ ಶುರು ಮಾಡಿದ್ನಿ. ಕರುಣಾ ಇರಲಿ ಗಂಗವ್ವ ತಾಯಿ ಮ್ಯಾಲ ಬಾರ, ಕರುಣಾ ಇರಲಿ ಗಂಗವ್ವ ತಾಯಿ ಮ್ಯಾಲ ಬಾರ. ಭೂಮಿ ತಾಯಿ ಮಡಿಲಿನ್ಯಾಗ ಆಟ ಆಡಿತೋರ, ಭೂಮಿ ತಾಯಿ ಮಡಿಲಿನ್ಯಾಗ ಆಟ ಆಡಿತೋರ. ಮಾದೇವನಾಣಿ ಅವನ ಜಡಿ ಮ್ಯಾಲಾಣಿ, ಮಾದೇವನಾಣಿ ಅವನ ಜಡಿ ಮ್ಯಾಲಾಣಿ. ಆ ಜಡಿ ಬಿಟ್ಟು ಇಲ್ಲಿಗೆ ಬಾರ ಹರಣ ರಾಣಿ, ಆ ಜಡಿ ಬಿಟ್ಟು ಇಲ್ಲಿಗೆ ಬಾರ ಹರಣ ರಾಣಿ. ಹರಣ ರಾಣಿ, ಹರಣ ರಾಣಿ, ಹರಣ ರಾಣಿ, ಹರಣ ರಾಣಿ. ನೋಡ್ಲಿ ಇಲ್ಲಿ, ಏ ಪರ್ಸಪ್ಪ ಎಲ್ಲ ನೀವು ನೀರ್ ಬಂತು ನೋಡ್ಬಾ, ಇಲ್ಲಿ ಗಂಗವ್ವ ಹೆಂಗಾರಾಗ್ತಾಳಂತ ನೋಡ್ಬಾ. ಅಲ್ಲೋ ಮೇಸ್ತ್ರಿ, ಬಾವ್ಯಾಗ ನೀರು ಬಿದ್ದ 2 ತಿಂಗಳ ಮ್ಯಾಲ ಆತು. ನೀರು ಬಿದ್ದು ಮಾರನೇ ದಿನಾನ ಮೀರಜ್ಗೆ ಹೋಗಿ ಮೋಟ್ರ್ ತಂದಿದ್ದು ಆತು. ನೀ ಇನ್ನೂ ಬರುವಲ್ಲಿ ಮೋಟ್ರ್ ಕುಂಡ್ರಸಾಕ. ಪರ್ಸಪ್ಪ ಅವನವನ ಕೈಗೆ ಸೌಡ ಇಲ್ದಂಗೆ ಆಗೈತಿ, ಇನ್ನು ತಪ್ಸೋದಿಲ್ಲ. ನಾಳೆ ಮುಂಜಾನೆ ಬರ್ತೇನೆ, ಆತಿಲ್ಲೋ? ನಾಳೆ ಮುಂಜಾನೆ ಅನ್ಕೊಂತ 46 ಮುಂಜಾನೆ ಕಳೆದು ಹೋದು. ಅಲ್ಲೋ ಮೇಸ್ತ್ರಿ, ಉದ್ಯೋಗ ಹೊಲದತ್ತಿ ಅಂತ ಮಂದಿನ ಹಿಂಗೆ ಆಟ ಆಡಿಸ್ತಾರನ ಯಾರ? ನಾಳೆ ಮುಂಜಾನೆ ನೀವು ಬರ್ಬೇಕು, ಮೋಟ್ರ್ ಕುಂಡ್ರಿಸ್ಬೇಕು. ಇಲ್ಲ ಅಂದ್ರೆ ನಾ ಯಾಕೆ ಅದನ್ನು ಬಾಯಿಂದ ಹೇಳಿ ಮಾಡಿ ತೋರಿಸ್ತಾನೆ. ಏನು ಮಾರಾಯ? ಏ ಪರ್ಸಪ್ಪ ದೂರ ಸರಿ, ತೊಪ್ಪಳೆಲ್ಲ ಉದುರಿ ಚರ್ಮ ಹೆಂಗೆ ಕೆಂಪಾಗೈತಿ, ಮೈ ತುಂಬ ಇರಿಲಾಗ್ಯಾವು, ಹೊಲಕತ್ತೈತಿ ಅದಕ್ಕೆ.
ಮಾಡಬೇಡ ನನ್ನ ಒಬ್ಬನಿಗೆ ಮನುಷ್ಯನ ನಿನ್ನ ಅಂಗಡಿ ತನಕ ಬಂದು ನೀನು ಹೊಳೆ ಕರ್ಕೊಂಬರುದು ಅಂದ್ರೆ ಇಡೀ ದಿನ ಹಾಳಾಕತಿ. ಆತಲ್ಲ ಇನ್ನೆಲ್ಲ ಸುದ್ದ ಆತಲ್ಲ. ಇನ್ನು ಒಂದು ವರ್ಷ ಏನು ಕಿರಿಕಿರಿ ಇರುವುದಿಲ್ಲ. ಏನ ಮೇಸ್ತ್ರಿಗೆ ಮಜ್ಜಿಗೆ ಕೊಡ್ತೇನ? ಇರ್ಲಿ ಬಿಡು ಪರ್ಸಪ್ಪ. ಪರ್ಸಪ್ಪ ಈ ನಾಯಿ ಹೋದ ತಿಂಗಳು ನಿನ್ನ ಅಂಗಡಿ ಅಂತ್ಯಕ್ಕೆ ಬಂದಾಗಿತ್ತಲ್ಲ, ಇನ್ನೇನು ಸತ್ತ ಹೊಕ್ಕತ್ತಂತ ಮಾಡಿದ್ನಿ. ಭಾಳ ಚಂದ ಆಗೈತೆ ನೋಡು ಪರ್ಸಪ್ಪ. ಮಗನ್ನ ಇನ್ನೂ ಸಾಲಿಗೆ ಹಾಕಿಲ್ಲ, ಅವಂಗೂ ಜೋಡ ಆದಂಗೆ ಆತು. ಮತ್ತು ಈಕಿನೂ ಚಲೋ ದೇಖರೇಖೆ ಮಾಡ್ತಾಳೆ. ಬಾ 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 ಏನು ಗಟ್ಟಿ ಮಾಡಿ ತಂಗಿ ಮಜ್ಗಿನ? ಎಮ್ಮಿ ಹೈನು ಏನು ಆಕಳ ಹೈನು? ಎಣ್ಣ ಆಕಳ ಮಜ್ಗಿ ಹಿಂಗ ಗಟ್ಟಿ ಎಂದಾಗ್ಬೇಕ ಎಣ್ಣ? ಏನು ಅಡ್ಡಿ ಇಲ್ಲ, ನಿನ್ನ ಮಜ್ಗಿ ಸಲುವಾಗಿ ಆದರೂ ಇತ್ತಾಗಿನ ಹೊಳ್ಳೊಳ್ಳೆ ಬರೋಂಗಾಗ್ಲಿ. ಏ ಮೇಸ್ತ್ರಿ ಹಂಗೆ ಅನ್ಬೇಡಪ್ಪ. ನೀ ಹೊಳ್ಳೆಲೆ ಬರೋದು ಅಂದ್ರೆ ಮೋಟ್ರ್ ಹೊಳ್ಳೆಲೆ ಕೆಡ್ಬೇಕಾಕತಿ. ಬ್ಯಾರೆ ಕೆಲ್ಸಕ್ಕೆ ನಾ ಇನ್ನು ಇತ್ತಾಗ ಬರೋದನೇ ಇಲ್ಲ ಅಂತ ಮಾಡ್ಯಾನ. ನಿಮ್ಮ ಸುತ್ತಮುತ್ತ 10-16 ಮೋಟ್ರ್ ರಿಪೇರಿ ಮಾಡವನ ನಾನು. ಏ ರುಕ್ಮವ್ವ, ಎಮ್ಮಿಗಳನ್ನ ಹೊಡ್ಕೋಬಾರ ನಮ್ಮವ್ವ. ನೀ ಹಿಂಗ ಬಿಟ್ಟೆ ಅಂದ್ರ ಶೇಂಗಾ ನಮ್ಮ ಕೈಗೆ ಹತ್ತಿದಂಗ ಯವ್ವ. ನಿಮ್ಮ ಅವು ಕೊಟ್ಟು ಎಮ್ಮೆ ಇದೊಂದು ಆಡ್ತಾರ ಹಿಡ್ದತೆ. ಎಣ್ಣ ಅಟ್ಟು ಬಾಯ್ ಮಾಡ್ರಿ ಬನ್ನಿ. ಪರ್ಸಪ್ಪ ನಾ ಹಂಗಾರ ನಡಿತೆ ನಿನ್ನ. ಏ ನಾನು ಬರ್ತಾನೆ ನಡಿ, ಊರಾಗ ನಂದು ಜರ ದಗದೈತಿ. ಕುರ್ರೆ 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 ಬಾ 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 ಕುರ್ರೆ 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 ಕುರ್ರೆ. ಏ ಯಾರನ್ನ ಕರ್ಯಾಕತ್ತಿ? ಹಾ ನಿನ್ನ ಹಾ ನಿನ್ನ ಅವನ ನನ್ನ ನಾಯಿ ಅಂತ ತಿಳಿದಿ? ಮತ್ತ ನಾಯಿ ಕುರ್ರೆ ಕುರ್ರೆ ಅಣ್ಲಾರ್ದ ಏನು ಮನುಷ್ಯರಿಗೆ ಅಂತಿದ್ದಾರು? ಅದಕ್ಕೊಂದು ಹೆಸರನ್ನಾದ್ರೂ ಇಡವಾಲಿನಿ. ನೋಡ ಹೆಂಗಾಗೈತಿ, ಗಂಡ ನಾಯಿಗಳು ಸತೆ ಇದ್ರ ಸನೇಕ್ ಬರಾಕ ಅಂಜಾತಾವು. ಬಾಬ್ಯಾ ಇದಕ್ಕೆ ನೀನಾರ ಒಂದು ಹೆಸರು ಇಡ್ಬೇಕಿಲ್ಲೋನಾ? ಇದ್ರ ಅವನ ಹೆಣ್ಣ ನಾಯಿಗೆ ಏನಂತ ಹೆಸರು ಇಡುದು? ಹಾ ದತ್ತ ಟಾಕೀಸಕ್ಕೆ ರಾಜ್ಕುಮಾರ್ ಸಿನಿಮಾ ಬಂದಿತ್ತಲ್ಲ, ಸಿಪಾಯಿ ರಾಮು. ಅದ್ರಾಗ ಹೀರೋನಿ ಆರತಿ ಹೆಸರು ಚಂದಿತ್ತು. ಹಾ ಆರ್ತಿ ಹೆಸರ? ಹ್ಞೂ ಚಂಪಾ ಅಂತ. ಹೆಂಗೋ ಬಾಬ್ಯಾ? ಚಂಪಾ ಚಂಪಾ ಬ್ಯಾಡ, ಚಂಪಿ ಅಂತಿಡುನಪ್ಪ. ಚಂಪಿ ಆತಲ್ಲ, ಇದೊಂದು ಹೊಸ ಹೆಸರು ಆತಲ್ಲ. ಬಾಬ್ಯಾ ಅದು ತಿಂದ ಮೇಲೆ ಅದನ್ನು ದೂರ ಹೊತ್ತು ಹೊರಗೆ ಎತ್ತಾಗರ ಬಿಟ್ಟು ಬಾ. ಯಾಕ? ಮತ್ತು ಇಲ್ಲೇ ತಿಂದು ಇಲ್ಲೇ ಹೊಲಸಾಟ ಮಾಡಿದ್ರೆ ಅದನ್ನು ಯಾವ ಹಸನ ಮಾಡವ? ಇನ್ನು ಮಳಿಗಾಲ ಶುರು ಆತಂದ್ರ ಗುಡಿಸ್ಲ ಎಲ್ಲಿ ಸೋರುದಿಲ್ಲ ಅದನ್ನ ನೋಡ್ಬೇಕು.
ಒಳಗಿದ್ರೇನು ಹೊರಗಿದ್ರೇನು ರಾಡಿರ ಪಾಟಿ ಬಾಳೆ. ಏ ಹಂಗ್ಯಾಕಂತೀಯ ನೀನ? ನನಗೇನು ಅಷ್ಟು ತಿಳಿದಿಲ್ಲನ. ಅದಕ್ಕೂ ಒಂದು ಏನಾರ ವ್ಯವಸ್ಥೆ ಮಾಡಿರ ತಗೋ. ನಾಳೆ ನಾಡ್ದ ಶೇಂಗಾದ ರೊಕ್ಕ ಪೂರಾ ಕೊಡ್ತೇನೆ ಅಂತ ಹೇಳ್ಯಾರು ಶಾಟ್ರ್ ಶಿವಣ್ಣ ಸಾವ್ಕಾರು. ಅವ್ರು ಕ್ವಾಟ್ರಂದ್ರೆ ಮುಗೀತು. ಒಂದು 4 ತಗಡರಾಗಲಿ, ಒಂದು 500 ಹಂಸರಾಗಲಿ ಹಾಕ್ಸಿದ ಖರೆ ಮತ್ತು ಅಂದಂಗೆ ಹಾಲಿನ ರೊಕ್ಕ 1000 ರೂಪಾಯಿ ಮ್ಯಾಲ ಆಗಿರ್ಬೇಕಲ್ಲ. ಹಾ, ಹಾಲಿನ ರೊಕ್ಕಕ್ಕೆ ಕೈ ಹಚ್ಚಂಗಿಲ್ಲ ನೋಡ್ನಿ. ಅವೇನೇ ಇದ್ರು ಬಾಬ್ಯಾನ್ ಸಾಲಿ ಸಲುವಾಗೇನ ಖರ್ಚು ಮಾಡೋದು. ಯಾಕೆ ಕುದುರಾಕತೈತಿ? ಅವ ಪೋಸ್ಟ್ ಮನ್ ಗಂಡ ಜಿನ್ನಪ್ಪ. ನಾಯಿ ಕಡಿತು ಯಪ್ಪ, ನಾಯಿ ಕಡಿತು ಸತ್ಯೋ ಯಪ್ಪ, ಸತ್ಯ. ನಿಮ್ಮವ್ರ ನಾಯಿ ಸಾಕಿರೋ ಏನ್ ರಾಕ್ಷಸ ಸಾಕಿರೋ ಯಪ್ಪ, ನನ್ನ ಕಾಲ ಯವ್ವ, ಏನ್ ಮಾಡುದ ಯವ್ವ ಈಗ? ನಿಂತ ಲವ ಲವ ಹೊಯ್ಕೋ. ಏನೇನು ಹೊತ್ತು ತಲಿಯ ಒಳಗೆ ಹೋಗಿ ಅರ್ಸಿನ ಪುಡಿ ತರಬಾರ್ದ? ಕಡಿತು ಯಪ್ಪ, ಅಯ್ಯೋ ಯಪ್ಪ, ಅಯ್ಯೋ ನನ್ನ ಕಾಲ. ಏ ಬಾಬ್ಯಾ, ಅಯ್ಯೋ ಅವನು ದೂರಕ್ಕೂ ಹೊರಗೆ ಎತ್ತಾಗ ಆಗ್ತದ. ಬೀಚಲ್ಲಿ ಕಟ್ಟಿಗೆ ತೊಟ್ಕೊಂಡು ಹೇಳಮ್ಮ. ಅಯ್ಯೋಪ್ಪ, ಅಯ್ಯೋ ಏ ಪರ್ಸಪ್ಪ, ಏ ಬಿಡು, ಏ ಬಿಡು, ಏ ಯಪ್ಪ. ಮಂದಿನ ಕಡಿಲಿ ಅಂತ ಚಲೋ ತಯಾರು ಮಾಡಿರಿ ನಾಯಿನ. ಏನು ಮಾತಾಡ್ತೀವಿ ಹೋ ಜನಪ್ಪ? ನಾವೇನು ಮಂದಿನ ಕಡಿಲಿ ಅಂತ ಹೇಳಿ ನಾಯಿ ಸಾಕೇವಿ? ಏನೋ ನಮ್ಮ ಮನೆ ದೇಖರೇಖೆಗೆ ನಾವು ಸಾಕೇವಪ್ಪ. ದೇಕ್ರೇಕಿ ಅಂತ ದೇಕ್ರೇಕಿ ಏನು ಕೋಟಿಗಟ್ಲೆ ಆಸ್ತಿ ಇತ್ತು ಮಗನ ನಿಂದು. ಇದು 2 ಎಕರೆಕ ದೇಕ್ರೇಕಿ ಅಂತ ದೇಕ್ರೇಕಿ. ಜನಪ್ಪ ನ್ಯಾಟಕ ಮಾತಾಡೋ. ಮಗನ ಗಿಗನ ಅಂದಿ ಮೈಯನ ಸಂದಿಗೊಂದು ಸಾರ್ಲಾದಾವು. ಏ ದೌಳ ಅವನ ನಾಯಿ ಕಡೆ ತ್ರಾಸಿಗೆ ಒಂದು ಮಾತು ಅಂದ್ರೆ ಏನಾಯ್ತು? ಮತ್ತೆ ಉಪಚಾರ ಮಾಡಾಕತ್ತೈತಿಲೋ ಈಗ, ಅದನ್ನ ಬಿಟ್ಟು ಹಿಂಗೆಲ್ಲ ಅಂದ್ರೆ ಆಗ್ಲಿ ಆಗ್ಲಿ. ಏನಂದಿ ಪರ್ಸಪ್ಪ? ಮೈಯಾಗಿನ ಸಂದಿಗೊಂದು ಸಡ್ಲ ಮಾಡ್ತಿ? ಏ ಪರ್ಸಪ್ಪ, ನಿನ್ನ ನಾಯಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರ ಹೇಳುವಂತಿ. ಅಯ್ಯೋ ಯಪ್ಪ. ಅಣ್ಣ ಹಂಗ ಹೋಗ್ಬೇಡ್ರಿ ಅಣ್ಣ, ಮಜ್ಜಿಗೆನಾರ ಕುಡಿದು ಹೋಗುವಂತ್ರಿ. ಬರ್ರಿ ಅಣ್ಣ, ಬರ್ರಿ ಅಣ್ಣ. ಇದ್ರ ದಶಿಂದ ಮಗನ ತನಿಸ್ಕೊಳ್ಳುವಂಗ ಆತು. ಬರ್ಲಿ ಇದ್ರ ಅವನ ಮನೆಗೆ. ಇದನ್ನ ಹಿಂಗ ಬಿಟ್ಟು ಅಂದ್ರ ಭಾಳ ಓಲಾಟ ಮಾಡ್ತೈತಿ ನಾಯಿ. ಅದಕ್ಕ ಏನ್ ಮಾಡವ? ಬ್ಯಾಡ ತಗೋ, ಹೆಣ್ಣು ನಾಯಿ ಸಾಕಬಾರ್ದಂತ ಒಂದು ಚಲೋ ಗಂಡ ನಾಯಿ ತಂದು ಸಾಕೋಣಂತ. ಅದೆಲ್ಲ ಏನು ಬೇಡ, ಇದ್ದದ್ ಬಿಟ್ಟ ಇರ್ಲಾರ್ದಕ್ ಬಾಯ್ ಬಡ್ಕೊಂಡಿದ್ರಂತ. ಇದೇನು ವಾಸನೆ ಇದು? ಅಯ್ಯ ಹೌದಲ್ಲ. ತೂಯಿದ್ರ ಅವನ ಬಾಗಲ್ ಮುಂದೆ ಹೇಸಿಗೆ ಮಾಡ್ಯೈತಿ ನಾಯಿ. ಬಾಣಿ ತಡಿ ನೀನು ಅವನ. ಏ ಬಾಬ್ಯಾ, ನೀವನ್ ಹೋಗು. ಮೊದ್ಲೇ
ತೊಳೆಯೋದು ಮಾಡಿಲ್ಲ. ಮಗನ ನಾಯಿನ ಯಾರನ್ನೂ ಒಂದ ಮಾಡಬೇಡ ನೀ. ಹೌದ್ ನೋಡ್, ನನಗ ಎರಡು ಒಂದ. ಆತು. ಇನ್ನು ಮ್ಯಾಲ ಆ ನಾಯಿ ಮನಿ ಒಳಗೆ ಬಂತು ಅಂದ್ರೆ ಏನ್ ಮಾಡವ? ಮನ್ಯಾಗ ನಾನಾರ ಇರ್ಬೇಕು, ನಾಯಾರ ಇರ್ಬೇಕು. ಗುಡ್ಸೂರ್ ಒಳಗೆ ಹಾದಿ ನನ್ನ ಕಾಲ ಮುರಿತೇನೆ ಮಗಳ. ನೋಡ, ಚಂಪಿನ ಬಡ್ಯಾಕ್ ಹೋಗಿದ್ದಿ. ಇಂದದಿರ್ಲಿಲ್ಲ ಅಂದ್ರ ಆತು ಬಿಡ ಮಾರಾಳ. ಇನ್ನು ಅದನ್ನ ದೊಡ್ಡದು ಮಾಡಿ ನನ್ನ ಜೀವ ತಿನ್ಬೇಡ ನೀ. ಥೂ ಇದ್ರ ಅವನ ಇವತ್ತು ನಿನ್ನ ಕೊಂದ ಮುಂದಿನ ಮಾತು. ಇವತ್ತು ಅದ್ರ ಕೊಂದ ಮುಂದಿನ ಮಾತು. ಕೇಳಿಲ್ಲ, ಅದನ್ನ ತಂದ ಜೀವ ಉಳಿಸಿದವನು ನೀನ. ಇಂದ ನೀನ ಅದನ್ನ ಕೊಲ್ಲಾಕ್ ಹೊಂಟಿ. ಅದು ಬೇಕಾದ ಮಾಡ್ಲಿ, ನಾನು ತಡ್ಕೋತೇನೆ. ಆದ್ರ ಬಾಗಲ್ ಮುಂದೆ ಹೇಸಿಗೆ ಮಾಡೋದು ಬೇಡ. ಅದಕ್ಕ ಬಾಗ್ಲ, ಹಿತ್ಲ, ಅಂಗಳ ಇವೆಲ್ಲ ತಿಳಿತಾವಣ. ಮನುಷ್ಯರಂತ ಮನುಷ್ಯರಿಗೆ ಏನ್ ಮಾಡ್ಬೇಕನ್ನೋದು ತಿಳಿದಿಲ್ಲ. ಇನ್ನದು ಮೂಕ್ ಪ್ರಾಣಿ, ಅದಕ್ಕೆ ಏನ್ ತಿಳಿದಿತ್ತು? ನೋಡಿಲ್ಲ, ನಾಯಿ ಶಾಪ ಬಾಳ್ ಕೆಟ್ಟ. ಶಾಪ ವರ ಇದೇನು ಹಚ್ಕೊಂಡು ಕೂತೀನಿ ಇಲ್ಲದ ಹೇಳಾಕಿ. ನಾಯಿ ಅಂದ್ರ ಏನಂತ ತಿಳಿದಿ ನೀನು? ನಾರಾಯಣ ದೇವ್ರು, ಮಲ್ಲಯ್ಯ ದೇವ್ರು. ದೇವ್ರ ಫೋಟೋದಾಗದು ನಾಯಿ ನೋಡಿ ಇಲ್ಲೋ ನೀ? ಅದಕ್ಕೊಂದು ಕತ್ತಿ ಕಟ್ಟಿ ಪುರಾಣ ಹೇಳಿಬಿಡು. ಇದನ್ನ ಎಲ್ಲಾರು ನಂಬು ಮಗ ನಾನ. ಆಗ್ಲಿ, ಹಂಗಾರ ಅದನ್ನ ಎಲ್ಲಾರ ದೂರ ಹೋಗ್ಬಿಟ್ಟು ಬಾ. ಆದ್ರೆ ಅದಕ್ಕೆ ಏನು ಮಾಡಬೇಡ. ನೀನು ಆಗಾಗ ಶಾಣ್ಯಾತನದ ಮಾತಾಡ್ತಿ. ಹೆಂಗೋ ಇಂದ ಬಾಬ್ಯಾನ ಸಾಲಿಗೆ ಹೆಸರು ಹಚ್ಚಾಕ ಹೋಗುದೈತಲ್ಲ, ಅಲ್ಲೇ ಊರ್ ಹೊರಗೆ ಬಿಟ್ಟು ಬರ್ತೇನೆ. ಬಾಬ್ಯಾ, ಬಾಬ್ಯಾ, ಸಾಲಿಗೆ ತಯಾರಾದಿಲ್ಲ ಮಗನ. ಬಾಬ್ಯಾ,
ನಡಿ ಸಾಲಿಗೆ ಹೋಗೋಣ. ಚಂಪಿ 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 ಬಾ 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 ಚಂಪಿ 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 ಬಾಬ್ಯಾ ಪಾಟಿ ಚೀಲದ ಮೇಲೆ ಯಾಕಷ್ಟು ಸಿಟ್ಟು ಮಗನ? ಚಂಪಿ ಎಲ್ಲಿ ಹೋತು? ಸಾಲಾಗೂ ಇಲ್ಲ ಮನ್ಯಾಗೂ ಇಲ್ಲ. ಅದು ದಿನಾನು ಬಾಗಲ್ ಮುಂದೆ ಹೇಸಿಗೆ ಮಾಡ್ತಿತ್ತು, ಅದನ್ನ ನೋಡೋದು ನನ್ನಿಂದ ಆಗ್ಲಿಲ್ಲ. ನಾ ಬಳಿತಿದ್ನಿ. ಅದಕ್ಕೆ ಯಾಕ ಅಪ್ಪ ನೋಡು, ನಾಯ್ಕರ ಮನಿ ನಾಯಿ ಗಬ್ಬೈತಿ, ಮೊದಲನೇ ಸೂಲ 4-5 ಮರಿ ಹಾಕ್ತತಿ. ಅದ್ರಾಗ 2 ಗಂಡು ಮರಿ ನಮಗ. ಮತ್ತವಕ ಮಟನ್ನು ಕೋಳಿ ಖಂಡ ಹಾಕಿ ಹುಲಿಗತ್ತೆ ಬೆಳೆಸೋಣ. ನನಗ ಚಂಪಿನ ಬೇಕು. ಅದೆಲ್ಲ ಏನು ಬೇಡ. ಇದ್ದು ಒಂದು ಕುಂಡಿ ಸಾಕೋದಾಗ್ಲಿಲ್ಲ, ಇನ್ನ 2 ಗಂಡು ಕುಂಡಿ ತಂದು ಸಾಕಾವಂತ. ಬೇಡ ನೋಡಲಿ, ಕೂಸು ಮನ್ಸಿಗೆ ಮಾಡ್ಕೊಂಡ್ರ ಏನ್ ಮಾಡ್ತಿ? ನಾಯ್ ಅಂದ್ರ ಅದೊಂದ್ ದೊಡ್ಡ ವಜ್ಜೆ ಕೆಲಸ ಸಣ್ಣವ್ರ ಗತೆ ಮಾಡಿದಿ. ಅದು ಹೆಣ್ಣು ನಾಯಿ ಮ್ಯಾಲಾಗೆ ದಿನಾನು ಬಾಗಲ್ ಮುಂದ ಹೇಸಿಗೆ ಮಾಡ್ತಿತ್ತು. ಯಾರು ಮಾಡ್ಲಾರ್ದ ಹೆಸ್ಗಿನ ಅದ? ಮೂಕ ಪ್ರಾಣಿ. ನಾಯ್ ಅಂದ್ರ ಏನಂತ ತಿಳಿದಿ ನೀನು? ಇಕ್ಕಿದು ಅಂದ ಸುರು ಆತಿನ ದವಳಕಿನ ಅಗುನ ಅಡಿಗೆ ಮಾಡು ಹೊಟ್ಟೆಸತ್ತೆ. ಅಡಿಗೆ ಚಾಲು ಮಾಡ. ಥೋಯ್ದ್ರ ಅವನ ಅಷ್ಟು ದೂರ ಊರು ಹೊರಗೆ ಸಾಲಿ ಹಿಂದಿನ ಬಯಲಾಗಿ ಬಿಟ್ಟು ಬಂದನಿ, ಮತ್ತೆ ಬಂದತಿ. ಏ ದವಳಾಕಿನ, ನಿನ್ನ ನಾರಾಯಣ ದೇವರು ಬಾಗಲ್ ಮುಂದೆ ಪ್ರಸಾದ ಇಟ್ಟು ಹೋಗೈತಿ, ಬಾ ತಗೊಂಡು ಹೋಗ ಬಾ. ಯವ್ವ, ಚಂಪಿ ಮುಗ್ಲಾಗ ಯಾರು ನೋಡ್ ಬೊಗಳ್ತೈತಿ? ಮ್ಯಾಲ ಯಾರದಾರ? ದೇವ್ರು. ಮತ್ತ ದೇವ್ರ ನೋಡೇನ ಬೊಗಳಾಕತ್ತೈತಿ. ನಾವು ಮನುಷ್ಯರು ಮಾತಾಡ್ತೇವ, ಮತ್ತ ನಾಯಿಗಳು ಬೊಗಳ್ತಾವು. ಅವು ಬೊಗಳಿರ ಮಾತಾಡ್ದಂಗನ. ನಾಯಿ ಮಾತು ದೇವ್ರಿಗೆ ತಿಳಿತಾವು. ಹೌದು, ನಾಯಿ ಮಾತು ದೇವ್ರಿಗೆ ತಿಳಿತಾವು, ಮತ್ತ ದೇವ್ರ ಮಾತು ನಾಯಿ ತಿಳಿತಾವು. ನಮ್ಮ ಚಂಪಿನೂ ಮನುಷ್ಯ ಆಗೇ ಹುಟ್ಟಬೇಕಾಗಿತ್ತ. ಅದು ಯಾರ ಕೈಯಾಗಿನ ಮಾತು ಬಾಬ್ಯ? ಅವ ಯಾರನ್ನ ಎದಕ್ ಹುಟ್ಸ್ಯಾನು, ಏನಾಗ ಹುಟ್ಸ್ಯಾನು ಅನ್ನೋದು ಅವಂಗ ಗೊತ್ತು. ಹೆಣ್ಣು ನಾಯಿ ಸಾಕ್ಬಾರ್ದು ಅಂತಾನಲ್ಲ ಅಪ್ಪ.
ಹೆಣ್ಣಂದ್ರೆ ನಮ್ ಮುಗಿತಲ್ ಬಾಬ್ಯಾ. ಹೆಣ್ಣು ಮಗಳು ಅಂದ್ರೆ ಬ್ಯಾಡ ಅನ್ನವ್ರು, ಇನ್ನು ಹೆಣ್ಣು ನಾಯಿ ಬೇಕು ಅಂದಾರು. ಚಂಪಿಗೆ ಏನಾರ ಮಾಡಿದಂದ್ರ ಹಂಗೆಲ್ಲ ಏನಾಗುದಿಲ್ಲ. ನಾ ಅದೇನಿಲ್ವ. ಅಯ್ಯ ಬಂದಿ ಬಾ. ಈದೆಲ್ಲಿಗೆ ಹೋತ? ಇದ್ರ ಅವನ ಅಲ್ಲಿ ಕಬ್ಬಿನ ಪಡೆದಾಗ ಹೋಗಿ ಮಲಗ್ತೈತಿ. ಅಲ್ಲ ಅಲ್ಲಿ ಕಬ್ಬಿನ ಪಡೆದಾಗ ಹೇಸಿಗೆ ಮಾಡಿ ಬಾಗಲ್ ಮುಂದೆ ಮಲಗಬೇಕಿಲ್ಲ. ಬಾಗಲ್ ಮುಂದೆ ಹೇಸಿಗೆ ಮಾಡ್ತತಿ, ಕಬ್ಬಿನ ಪಡೆದಾಗ ಹೋಗಿ ಮಲಗ್ತತಿ. ಸೊಳೆ ಮಗಂದ ಇದು ಯಾವ ಜಾತಿ ನಾಯಿ ಅಂತ. ಯಾಕಪ್ಪ ಏನಾಯ್ತು? ತುಡುಗ್ ಸೊಳೆ ಮಕ್ಳ 4-5 ಮಂದಿ ಕೂಡಿ ನಮ್ಮ ಹೊಲ್ದಾಗ ಮೋಟ್ರಿ ಬಿಸ್ಕೊಂಡು ಹೊಂಟಿದ್ರು. ಹೌದಾ? ಉಳ್ದಾರ ತಪ್ಪಿಸ್ಕೊಂಡ್ರು. ಇವ್ ಹಬ್ಬ ಸಿಕ್ ನೋಡ ನಿಮ್ಮ ನಾಯಿ ಬಾಯಾಗ. ಭಾರಿ ಪಸಂದ್ ಹಿಡಿತ್ ನೋಡು ಪರ್ಸಪ್ಪ ನಿಮ್ ನಾಯಿ. ಇವ್ ಮಗನ್ನ ಮೊದ್ಲೇ ಕಾಲ ಸಾವುಕಾರ ಮನಿಗೆ ಕರ್ಕೊಂಡು ಹೋಗ್ತೇವೆ. ಅವರು ಪೊಲೀಸರನ್ನ ಕರೆಸಿ ಒದಸ್ಲಿ ಅವನ. ಹೇ ನಡಿ ಮಗನ, ನಡಿ. ನೋಡು ಚಂಪಿ ಕಾಲ್ ಮುರಿಯಾಕ್ ನಿಂತಿದ್ ನೀನು. ಎಷ್ಟು ಸೀಕ್ರ ಸಾಕು ನಿನಗೆ. ನಾನು ಬಿಟ್ಟಿ ನೀನು ಹೇ ದವಳಕಿನ ತಗುನ ಉಣ್ಣಾಕ್ ಕೊಡ್ ನಡಿ. ಬೆಳತಾನ ನೀರ್ ಬೇರೆ ಹಸುದೈತಿ. ಬಾ ಬಾ. ಅವನ ಯಾಕ ಏನಾತು? ಏ ಮಾರಾಳ, ಮೊನ್ನೆ ನಾರಾಯಣ ದೇವ್ರ ಪ್ರಸಾದ ಆತು. ಇದು ಮಲ್ಲಯ್ಯ ದೇವ್ರು ಬಾಗಲ ಮುಂದೆ ಪ್ರಸಾದ ಇಟ್ಟು ಹೋಗೈತಿ. ಬಾ ಬಂದು ತಿಂದು ಮಲಗ ಬಾ. ನಮ್ ಚಂಪಿ ಅಷ್ಟು ಬೇಸರ ಆತ ನಿನಗ. ಆಗ್ಲಿ ನಿನ್ನಂಗಣ ಆಗ್ಲಿ. ಅದನ್ನ ಎಲ್ಲಾರ ದೂರ ಹೋಗ್ಬಿಟ್ಟು ಬಾ. ಆದ್ರ ಅದನ್ನ ಪಡಿಯೋದು ಮಾಡಬೇಡ. ಮೂಕ ಪ್ರಾಣಿ ಮರಕ್ ಹತ್ತಿದ್ರ ನಮಗ್ ಕೇಡು ತಪ್ಪಿದ್ದಲ್ಲ. ಆತಾತು. ಎಲ್ಲಿ ಬಿಟ್ಟು ಬರಾವ? ಯಾಕ ಮತ್ತ ಅಲ್ಲೇ ಹೋಗಿ ನೋಡ್ಕೊಂಡು ಬರಾಕಿದ್ದೇನು? ಏ ಸಿಡಕ್ ಮಾರ್ಯವಣ, ಇಂತಲ್ಲ ಐತಿ ಅಂದ್ರ ಒಂದ್ ಸಮಾಧಾನ ಇರ್ತೈತಿ. ಹಂಗಾದ ರೊಕ್ಕ ಇಸ್ಕೊಂಡು ಬರಾಕ ರಾಯಬಾಗಕ್ಕೆ ಹೋಗುದೈತಿ. ಹಾ ಅವ್ವ, ರಾಯಬಾಗಕ್ಕ ಅಷ್ಟು ದೂರ, ಅದು ಸೈಕಲ್ ಮ್ಯಾಲ? ನಿನಗೇನಾರ ಆದ್ರ ಹೆಂಡತಿ ಮಕ್ಕಳು ಹೊಯ್ಕೊಳ್ದೈತಿ? ರಾಯಬಾಗ್ ಅಂದ್ರೆ ಏನು ಮಾರಾಟದಾಗ ಐತೆನ? ಸೈಕಲ್ ಮೇಲೆ ಹೋದ್ರ ತಾಸು 2 ತಾಸಿನ ಹಾದಿ. ಅಷ್ಟು ದೂರ? ದಿನಗಟ್ಲೆ ಸೈಕಲ್ ಓಡಿಸಿದ ಮಗ ಅದನ್ಯ. ಅದನ್ನ ಬಿಡು. ಭಾಷಾ ಮೇಸ್ತ್ರಿ ಮಧ್ಯಾಹ್ನ ಮೇಲೆ ಕರೆಂಟ್ ಬೋರ್ಡ್ ರಿಪೇರಿಗೆ ಅಂತ ಬರ್ತಾನೋ, ಬಂದಂದ್ರೆ ಸರಿ ಮಾಡೋದು ಹೇಳ. ಅಂತೂ ನಾಯಿನ ಸಾಗ್ ಹಾಕಿದ್ರಿ ಅಂದಂಗಾತು. ಹೌದ ಎನ್ನ? ನೀ ಯಾಕೆ ಸಪ್ ಮಕ ಮಾಡಿ ತಂಗಿ? ಬರ್ಸಪ್ಪ ಗಂಡ ನಾಯಿ ತರ್ತಾನಂತ ಹೇಳ್ಯಾನಲ್ಲ. ಏನ್ ತಂದ್ರಿ ಏನ ಎಣ್ಣ? ಒಬ್ಬರು ಹಂಗ ಇನ್ನೊಬ್ರು ಹೆಂಗ ಆದಾರು? ಯಾರ ಬಂದ್ರು ನಮ್ ಚಂಪಿನ. ಬಾಬ್ಯಾ ಸಾಲಿಂದ ಬಂದ ಚಂಪಿ ಎಲ್ಲಿ ಹೋತು ಅಂದ್ರ ನಾ ಏನಂತ ಹೇಳಿ? ಯಪ್ಪ ಮಂಗ್ಸುಳಿ ಮಲ್ಲಯ್ಯ, ಹೆಂಗಾರ ಮಾಡಿ ನಮ್ ಚಂಪಿನ ಹೊಳಿ ಬರುವಂಗ ಮಾಡು. ತಂಗಿ ಇನ್ನ ಆ ನಾಯಿ ಹಳ್ಳಿ ಬರೋ ಮಾತು ಅಲ್ಲಿ ತಗೋವ. ಬರ್ಸಪ್ಪ ಅದನ್ನ ರಾಯಬಾಗಕ್ಕೆ ಬಿಟ್ಟು ಬರಾವದಾನ. 3 ಸಂಜೆ ಹೊತ್ತಾತು. ನಮ್ಮ ಬಾಬ್ಯಾ ಸಾಲಿಂದ ಬಂದ ಚಂಪೆಲ್ಲಿ ಅಂತ ಕೇಳಿರ ನಾ ಏನಂತ ಹೇಳಿ?
ನಮ್ ಸಾಲಿ ಅಂತೇಕ ಬಂದಿತ್ತ. ನೋಡ ರಾಯಬಾಗ್ ರೈಲ್ವೆ ಸ್ಟೇಷನ್ ಬಯಲು ದಾಟಿಸಿ ಬಿಟ್ಟು ಬನ್ನಿ. ಇನ್ನು ಚಾಂಪಿಯನೂ ಇಲ್ಲ, ಅದರ ಹೇಸಿಗೆನೂ ಇಲ್ಲ. ಹೋಗಿದ್ರ ಅವನ ಇದೇನು ನಾಯಿ ಆಯ್ತು ಪಿಶಾಚಿ ಆಯ್ತು, ನನಗಿಂತ ಫೈಲಾನ ಬಂದೈತಿ. ಇದಕ್ಕ ಋಣ ಅಂತಾರ. ಮತ್ತ ಋಣ ಮುಗಿತನ ಚಂಪಿ ನಮ್ ಕೂಡನೇ ಇರ್ತೈತಿ. ಹೇಳೋ ರಾಜ ಹೇಳೋ, ಗೌಡ್ತಿ ಗಂಡನ ಮನೆಯಿಂದ ತವ್ರ ಮನೆಗೆ ಹೆಂಗ ಹೋಗ್ತಾಳ ಹೇಳೋ. ಹೇಳೋ ರಾಜ, ಗೌಡ್ತಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೆಂಗ ಬರ್ತಾಳ ಹೇಳೋ. ಅಪ್ಪ ಸೌಕಾರ, ಖುಷಿ ಕೊಡ್ರಿ, ನಾ ಇನ್ನ ಊರಾಗ ಹೋಗ್ತೀನಿ. ತಡಿ ಹೋಮರ, ನಮ್ಮ ಹುಡುಗ ಒಂದು ಬರ್ಲಿ. ಏ ಬಾಬ್ಯಾ, ಲಗುನ ಬಾ, ಕಾಟಿ ಬಂದತಿ. ಏ ಲಗುನ ಬಾರಲೇ. ಬಾ ಬಾಬ್ಯಾ ಬಾ. ಹೆದರ್ಬೇಡ ಬಾಬ್ಯಾ, ಅದೇನ್ ಮಾಡೋದಿಲ್ಲ. ಬಾಡ್ಯಾ ಬಾ. ಬಾಬ್ಯಾ, ನಾವ್ ಹೆಂಗ್ ನಮ್ ಚಂಪಿನ್ ಸಾಕ್ಯವ್ಲ ಹಂಗವ್ರು ಕಡ್ಡಿನ ಸಾಕಿರ್ತಾರ. ಅದು ಏನು ಮಾಡುದಿಲ್ಲೋ. ಮಕ್ಕಳು ಕಡ್ಡಿ ಮ್ಯಾಲ ಕುಂತ್ರ ಧೈರ್ಯವಂತರಕ್ಕಾರಂತ. ಏ ಇವನ ನಿಮ್ಮ ಕಡ್ಡಿ ಮ್ಯಾಲ ನಮ್ಮ ಹುಡುಗನ ಕುಂಡ್ರಸಲ. ಹೆದರ್ತಾರ ಏನಿದೆ, ಹೆಣ್ಣು ಗುಂಡಿ ಅಂತಾನ. ಬಾ ಎಣ್ಣ, ಕಡ್ಡಿ ಹೂವನ್ನ ನಾ ಕೂದ್ಲಾ ಕೊಡ್ಲಾ? ನಮ್ಮ ಬಾಬ್ಯಾನ್ ಹುಡ್ದಾರ ಕಟ್ಟಾಕ. ಯವ್ವ ಸೌಕಾರ್ತಿ, ಇನ್ನಾರು ಖುಷಿ ಕೊಡ್ರಿ, ಊರಾಗ ಹೋಗ್ಬೇಕ್ರಿ. ಸೌಕಾರ, ಈ ನಾಯಿ ನಿಮ್ದ ಏನ್ರಿ? ಹೂನಪ್ಪ, ಶನಿ ಸೊಳೆ ಮಗಂದು ನಮ್ದ. ಹಂಗ್ಯಾಕಂತೀವೋ ಸೌಕಾರ? ಅಷ್ಟು ಬ್ಯಾಸರನ ಆಗೈತಿದ್ರ ಕಾಲಾಗ. ಇದ್ರ ಅವನು ಎಂದ ಪರ್ಲ ಹರಿತೈತು. ಹಿಡಿ ಅಣ್ಣ ನಿನ್ ಜೋಳ್ಗಿ. ಯವ್ವ, ನನಗ ಕಾಳು ಕಡಿ ಏನು ಬ್ಯಾಡ್ರಿ. ಯಾಕ ಅಣ್ಣ, ಉಣ್ತೀಯನ ಮತ್ತೆ?
ಇಲ್ರಿ ಅವ್ವ ನಾವು ಉಂಡ ಹೊರಬೀಳ್ತೇವ್ರಿ. ಮತ್ ಏನ್ ಬೇಕು ನಿನಗ? ಅವಕಾರ ಮತ್ತ ಮತ್ತ ನಿಮ್ಮ ನಾಯಿ ಬೇಕು ನನಗ ಬಹಳ ಪಸಂದ್ ಆಗೈತಿ. ಏ ತಲಿ ಕೆಟ್ಟವಣ, ನಮ್ಮ ನಾಯಿ ನಾವು ನಿನಗೆ ಯಾಕೆ ಕೊಡುನು? ಏ ಸುಮ್ಮಿರ ಒಂದಿಟ್ಟ. ಅಲ್ಲೋ ಇವನ ನಮ್ಮ ನಾಯಿನ ನಿನಗೆ ಯಾಕೆ ಕೊಡ್ಬೇಕು? ಸಾವ್ಕಾರ, ಕಡ್ಡಿ ಕುದ್ದ ಕಿತ್ಕೊಳಕ ಮಂದಿ ಮುಗಿ ಬೀಳ್ತಾರ. ಕಡ್ಡಿಗೆ ಸಿಟ್ಟು ಬಂದ ಮಂದಿ ಏನಾರು ಚುರ್ಕೊಂಡ್ರ ಮತ್ತೇನಾರ ಆದ್ರ ಅದೊಂದು ಜಗಳದ ಹಾರಿ ಆಕತ್ ನಮಗ. ಅದಕ್ಕ ಈ ನಾಯಿ ಒಂದು ನಮಗ್ ಕೂಡಿತ್ತಂದ್ರ. ಏನ್ ಮನುಷ್ಯ ಅದೆಯೋ ನೀನು? ಅಲ್ಲ, ನಮ್ಮ ನಾಯಿ ನಾವು ನಿನಗೆ ಯಾಕೆ ಕೊಡುನು? ಏ ಸುಮ್ಮಿರ ದವಳಾಕಿನ. ಅಲ್ಲೋ ಇವನ ನೀ ಯಾರ ಯಾವ್ರ ಅದರ ಒಂದಿಟ್ಟು ಬೇಕಲ್ಲ. ಸಾವ್ಕಾರ, ನನ್ನ ಹೆಸರು ಮರೆಮನಹಳ್ಳಿ ಮೈಬೂಬ್ ಸಾಬ್ ಅಂತ. ನಮ್ಮೂರು ಬಳ್ಳಾರಿ ಅಂತೇಕ ದರೋಜಿ. ನಮ್ಮಪ್ಪನ ಹೆಸರು ಜಿಲಾನಿ. ಅವನು ಕಡ್ಡಿ ಆಡ್ತಿದ್ದ. ಅವರಪ್ಪ ಅಂದ್ರ ನಮ್ಮ ಅಜ್ಜ ಹಿರೇ ಮೈಬೂಬ್ ಸಾಬ್, ಅವನು ಕಡ್ಡಿ ಆಡ್ತಿದ್ದ. ಮತ್ತ ಅವರಪ್ಪ ಅಂದ್ರ ನಮ್ಮ ಮುತ್ತಜ್ಜ ಹಿರೇ ಜಿಲಾನಿ, ಅವನು ಕಡ್ಡಿ ಆಡ್ತಿದ್ದ. ಮತ್ತ ನಿಮ್ ಮುತ್ತಜ್ಜನಪ್ಪ ಹಿರೇ ಮೈಬೂಬ, ಅವನು ಕಡ್ಡಿ ಆಡ್ತಿದ್ರಿ. ಮತ್ತ ಅವರಪ್ಪ ಯಪ್ಪ ಮೈಬೂ ಮುಂದೆ ಹೇಳು. ಸಾವ್ಕಾರ, ನಮ್ಮ ಅಜ್ಜ ಕಡ್ಡಿ ಆಡ್ಸೋದು ನೋಡಿ ಅಂಗ್ರೇಜಿ ಮಂದಿ ಬಕ್ಸಿಸ್ ಅಂತ 2 ಎಕರೆ ಹೊಲ ಕೊಟ್ಟಾರ. ಬಾ ನಾನು ಊರಿಗೆ ಎಲ್ಲಾನು ತೋರಿಸ್ತೇನೆ. ನೋಡ್ಪ, ಅದೆಲ್ಲ ಏನೇ ಇರ್ಲಿ, ನಮ್ಮ ನಾಯಿನ ನಾವು ನಿನಗ ಕೊಡುವುದಿಲ್ಲ. ಏ ನೀ ಸುಮ್ಮಿರ್ತಲ್ಲ ಒಂದಿಟ. ಅಲ್ಪ ನಮ್ಮ ನಾಯಿನ ನಿನಗೆ ಕೊಟ್ಟಿವಂದ್ರ ನೀ ಅದನ್ನ ಚಲೋ ತಂಗ ನೋಡ್ಕೋತೇನೋ ಭರೋಸಾ ಬೇಕಲ್ಲ. ಸಾವ್ಕಾರ, ಕಡ್ಡಿ ಇರುವುದಾಗ ಬದುಕು ಮಂಜಿ ನಾವು. ಒಂದು ವೇಳೆ ದುಡಿಕೆ ಕಡಿಮೆ ಆದರೂ ನಾವು ಉಪವಾಸ ಮಲಗ್ತೇವೆ, ಪರಂತು ಮೂಕ ಪ್ರಾಣಿನ ಎಂದೂ ಉಪವಾಸ ಮಲಗಿಸೋದಿಲ್ಲ. ಮೂಕ ಪ್ರಾಣಿಗಳನ್ನ ಉಪವಾಸ ಮಲಗಿಸಿದ್ರ ಅದ್ರ ಶಾಪ ಬಹಳ ಕೆಟ್ಟ. ಮತ್ತ ನಮ್ಮ ನಾಯಿನ ನಿಮ್ ಕಡ್ಡಿ ತಿಂದ್ರ? ಏ ಸಾವ್ಕಾರ, ಕಡ್ಡಿಗಳು ಎಂದಾರ ನಾಯಿನ ತಿಂತಾವೇನ? ಕಡ್ಡಿ ಅಂದ್ರೆ ಏನು ಚಿರಿಕೆ ಅಂತ ತಿಳಿದಿರಿ? ಸಾವ್ಕಾರ, ನಿಮ್ದಟ್ಟ ಅತ್ತಪ್ಪತ್ತ ಹೇಳ್ಬಿಡ್ರಲ್ಲ. ಆತು ಬರ್ಕೋ. ಪರಶುರಾಮ್ ಪಾಂಡುರಂಗ್ ಖೋತ್, ಸಾಕಿನ ಮೋಳೆ, ತಾಲೂಕಾ ಅಥಣಿ, ಜಿಲ್ಲಾ ಬೆಳಗಾಂ. ಹಾ, ಮತ್ತ ತಿಂಗಳಿಗೊಂದು ಪತ್ರ ಬರೆಯುವುದು ಮರಿಬೇಡ, ಹ್ಞೂ ಸಾವ್ಕಾರ, ತಪ್ಪಿಸ್ಬೇಡ. ಹ್ಞೂ ಸಾವ್ಕಾರ. ಆತು ವೈ. ನಾ ಇದಕ್ಕೆ ಒಪ್ಪುದಿಲ್ಲ. ಕಡ್ಡಿ ಆಡ್ಸು ಮೈಬೂಬ ಮಾತಿಗೆ ತಪ್ಪಲಿಲ್ಲ. ಪತ್ರ ಬರ್ದಾನು, ಚಂಪಿನ ಹೊಳಿ ತರುಣು. ಬ್ಯಾಡ ಬ್ಯಾಡ ಅಂದ್ರು ನನ್ನ ಮಾತು ಎಲ್ಲಿ ಕೇಳಿದಿ? ಈಗ ಚಂಪಿ ಚಂಪಿ ಅಂತ ಊರೆಲ್ಲ ತಿರುಗಾಡಕತ್ತಿ. ತಪ್ಪಾತು ಅಂತ ಅನ್ನಲ್ಲ. ಅಂದ ಕರಿ ನಾಗರ ನೋಡಿ ಬೊಗಳಿ ನನ್ನ ಜೀವ ಉಳಿಸಿತ್ತು. ನೀ ಎಲ್ಲಾರ ಪರಸ್ಥಳಕ್ಕೆ ಹೋದ್ರ ಕಾಗಿ ಗುಬ್ಬಿ ಏನು ಮನುಷ್ಯ ಸಹಿತ ಮನಿ ಸನೇಕ ಬರಾಕ ಬಿಡ್ತಿದ್ದಿಲ್ಲ. ನಿಮ್ಮ ಗಂಡಸರ ಜಾತಿಗೆ ಬೆಂಕಿ ಹಚ್ಚಲಿ. ಹೆಣ್ಣು ನಾಯಿ ಅಂತ ಒಂದತಿ ಅದರ ಜೀವ ತಿಂದಿ. ಖರೆ ಹೇಳಿ, ಚಾಂಪಿ ಹೋದ ಮ್ಯಾಲನ ಅದ್ರ ಕಿಮ್ಮತ್ ಏನು ಅಂತ ನನಗೆ ಗೊತ್ತಾಗಿದ್ದು. ಯಪ್ಪ,
ಸೈಕಲ್ ಮ್ಯಾಲ ಹೋಗಿ ನಮ್ಮ ಚಂಪಿನ ತರುನು. ನಾಸಿಕ್ ಅಂದ್ರೇನ ರಾಯಬಾಗ್ ಮಗ್ಗಲ್ ಕೈತೇನಪ್ಪ. ಬಸ್ಸಿಗೆ ಹೋದ್ರನ ಒಂದು ಹಗಲ ಒಂದು ರಾತ್ರಿ ಬೇಕು. ನಾಳೆ ಮಿರಜ್ಗೆ ಹೋಗ್ತೇನೆ. ಅಲ್ಲಿಂದ ರೈಲ್ವೆದಾಗ ಹೋಗಿ ನಮ್ಮ ಚಂಪಿನ ರೈಲ್ವೆದಾಗ ಕರ್ಕೊಂಡು ಬರ್ತೇನೆ. ಯಪ್ಪ ಚಂಪಿ ಸಿಕ್ಕುಳೆ ಅದಕ್ಕೆ ಇದನ್ನ ಮೊದಲ ತಿನ್ನಿಸ. ನಾನು ಇದನ್ನ ತಿನ್ನಿಸ್ತಿದ್ನಿ. ಹಂಗಾಗಲಿ ಬಾಬ್ಯಾ, ಹಂಗಾಗಲಿ. ನಡಿ ಇನ್ನ ಮಲ್ಗುವಂತೆ. ಬೆಳಿಗ್ಗೆ ನಸಕ್ಲೆ ಏಳು ಬುತ್ತಿ ಕಟ್ಕೊಡ್ತೇನಂತ. ಬಾಬ್ಯಾ, ನಾವು ಹೊಳ್ಳಿ ಬರೋದು 3 ದಿನದ ಹೊತ್ತಾಕತಿ. ನೀ ಸಾಲಿಗೆ ಹೋಗ್ಬೇಡ, ಮನ್ಯಾಗಿರು. ಆತು, ಮಲಗಿನ್ನ. ಏ ಮಲ್ಲಪ್ಪ, ಯಾಳೆ ಎಷ್ಟಾತು? 12 ಆತ, 12. ಯಾಕ ಮಾಡತಿ ಶಿವನ ಈ ರಾತ್ರಿ ಕಳಿಲಿಲ್ಲ. ತಡಯಾಕ ಮಾಡತಿ ಶಿವನ ಈ ರಾತ್ರಿ ಕಳಿಲಿಲ್ಲ. ಈ ಆಟ ತಂದಿಟ್ಟವ ನೀನ ಮತ್ತ ಮರತ ಕುಂತಿಯೋ ಏನ. ಈ ಆಟ ತಂದಿಟ್ಟವ ನೀನ ಮತ್ತ ಮರತ ಕುಂತಿಯೋ ಏನ. ತಡಯಾಕ ಮಾಡತಿ ಶಿವನ. ಈ ಬಂಧ ತಂದಿಟ್ಟವ ನೀನ ಬಂಧುವಂದ ಗಾಣಿಸೋ ಶಿವನ. ಈ ಬಂಧ ತಂದಿಟ್ಟವ ನೀನ ಬಂಧುವಂದ ಗಾಣಿಸೋ ಶಿವನ. ಬಂಧುವಂದ ಗಾಣಿಸೋ ಶಿವನ. ತಡಯಾಕ ಮಾಡತಿ ಶಿವನ ಈ ರಾತ್ರಿ ಕಡಿಲಿಲ್ಲವನ. ಈ ರಾತ್ರಿ ಕಡಿಲಿಲ್ಲವನ. ಏನ ಯಾಕ ಏನಾತು? ಅಲ್ಲೆಲ್ಲೋ ನಾಯಿ ಕುಯ್ಬಿಟ್ಟು ಸಾಪ್ಲಕತ್ ಕೇಳು. ನಿನಗ ನಾಯಿ ಶಾಪ್ ಹತ್ತೈತಿ. ಅದಕ್ಕ ಎಲ್ಲಿ ಬೇಕಲ್ಲೇ ನಾಯಿ ಆವಾಜ್ ಕೇಳ್ದಂಗ ಆಗಾಕತೈತಿ. ದೇವ್ರಿಗೆ ತಪ್ಪಾತು ಅಂತ ಬೇಡ್ಕೋ. ಯಪ್ಪ ಮಲ್ಲಯ್ಯ, ನಂದು ತಪ್ಪಾತು. ಪ್ರತಿ ವರ್ಷ ಮಂಗಸೂಳಿಗೆ ನಿನ್ನ ಜಾತ್ರೆಗೆ ಬಂದ ಜೋಳ ತೆಂಗಿನಕಾಯಿ ಒಡಿಸ್ತೇನೆ. ನಂದು ತಪ್ಪಾತು. ಮಲಗಿನ್. ಬಂಧ ತಂದಿಟ್ಟವ
ಅಯ್ಯ ಹಿಂಗ್ಯಾಕೆ ಸುಂದಾಗೈತಿದು? ಕಾಲ್ ನೋಡಿಲ್ಲ ರಾಮ ರಗತ ನಾಚಿಕದಿಂದ ಹೊಡ್ಕೊಂತ ಬಂದತ್ತಲ್ಲ ಅದಕ್ಕೆ ಹಂಗಾಗೈತಿ. ಏನ ನೀವು ಒಂದಿಟ್ಟು ಐಡಿನ ನಾನು ಹರ ಕರಿಬಿನ ತೊಗೊಂಡು ಬಾ ಹೋಗು. ಅತ್ತ ಒಂದಿಷ್ಟು ಹಾಲು ತೊಗೊಂಡು ಬಾ ಹೋಗು. ಅಳ್ಬೇಡ ಬಾಬ್ಯಾ, ಅಳ್ಬೇಡ. ನಮ್ಮ ನಾಯಿನ ದವಾಖಾನಿಗೆ ತೋರ್ಸುನು, ಸಲಾನ್ ಹಚ್ಚುನು, ಮೊದಲೇ ನಂಗೆ ಮಾಡೋನು. ಇನ್ಮ್ಯಾಲ ಅದಕ್ಕೆ ಮಟನ್ನು ಕೋಳಿ ಕಂಡ ಹಾಕಿ ಹೆಣ್ಣು ನಾಯಿಗಿಂತ ಬಲ ಬೆಳೆಸುನು. ಅಳ್ಬೇಡಪ್ಪ, ಅಳ್ಬೇಡ. ಏನ ಹಾಲು ಕುಡಿಸು ಬಾಬ್ಯಾ, ತಗೋ ಹಾಲು ಕುಡಿಸು. ಅಯ್ಯ ಗಂಟಲ್ದಾಗ ಹಾಳ ಇಳಿವಲ್ಲು. ಚಂಪಿ ಮಲ್ಲಯ್ಯ, ನನಗೆ ಕ್ಷಮ ಮಾಡಲಿಲ್ಲ ತಂದೆ. ನನ್ನ ತಪ್ಪಾತು, ನನ್ನ ತಪ್ಪಾತು. ಈ ಬಂಧ ತಂದಿಟ್ಟವ ನೀನ ಬಂದು ಅಂದಗಾಣಿಸೋ ಶಿವನ. ಈ ಬಂಧ ತಂದಿಟ್ಟವ ನೀನ ಬಂದು ಅಂದಗಾಣಿಸೋ ಶಿವನ, ಬಂದು ಅಂದಗಾಣಿಸೋ ಶಿವನ. ನಾಟಕ ಸೇರಿದ್ರೆ ಡಾಕ್ಟರ್ ಸಲೀಂ ನದಾಮ್ ಅವ್ರ ಸಲುವಾಗಿ ಜೋರ ಅರಣ್ಯ ಆರಾಧನಾ ಸಂಸ್ಥೆ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀಯುತರಿಗೆ ಧನ್ಯವಾದಗಳು. ಸರ್, ತಾವೇನಾಗುತ್ತೆ ಎಲ್ಲ ಜಕೀರದಾಸ್ ಅವರು ಹಾಗೂ ಎಲ್ಲ ನಾಟಕದ ಎಲ್ಲ ಪಾತ್ರಧಾರಿಗಳನ್ನ ಹಾಗೂ ಈ ನಾಟಕವನ್ನು ನೋಡಲು ನೆರೆದಿರುವ ಎಲ್ಲ ಸಭಿಕರಿಗೆ ಒಂದು ನಾನು ಸರ್ಪ್ರೈಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ನಾಟಕದ ನಿಜವಾದ ಬಾವ್ಯನ ನೀವು ನೋಡಕ್ಕೆ ಇಷ್ಟಪಡ್ತೀರಲ್ಲ, ಈ ಬಾವ್ಯ ಪಾತ್ರ, ಆ ಬಾವ್ಯ ಪಾತ್ರದ ನಿಜ ಪಾತ್ರಧಾರಿ ಅಥವಾ ನಿಜ ಜೀವನದಲ್ಲಿ ನಡೆದ ಒಂದು ಘಟನೆ, ಆ ಘಟನೆಯನ್ನ ಅನುಭವಿಸಿ ಆ ಘಟನೆ ಒಂದು ಅವರ ಮನೆಯಲ್ಲಿ ನಡೆದಿದ್ದ ಆ ವ್ಯಕ್ತಿ ಆ ಕಥೆಯನ್ನ ನನಗೆ ಹೇಳಿದ್ದ. ಆ ಕಥೆಯನ್ನೇ ನಾನು ಬರೆದೆ. ಅದು ಬುಕ್ರಮದ 2023ನೇ ಇದಕ್ಕೆ ಟಾಪ್ 3 ಬಂತು. ಹಾಗಾಗಿ ಅದನ್ನ ಇವರು ನಾಟಕಕ್ಕೆ ಅಳವಡಿಸಿದ್ರು. ಇದು ಒಂದು ವಜ್ರವನ್ನು ಕಿಕ್ಕಿ ಧನ್ಯವಾದಗಳು. ತುಂಬಾ ನನ್ನ ಮೊದಲ ಕಥೆ, ಇದು ನನ್ನ ಕಥೆ ಮೊಟ್ಟ ಮೊದಲ ನಾಟಕವಾಗಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗಾಗಿ ಈ ಕಥೆಯನ್ನ ನನಗೆ ಹೇಳಿದ ಒಬ್ಬ ನನ್ನ ತುಂಬಾ ಆತ್ಮೀಯ ಗೆಳೆಯ ಹಾಗೂ ನನ್ನ ತುಂಬಾ ಮೆಚ್ಚಿನ ಕಥೆಗಾರ, ಅವರ ಹೆಸರು ಪರಶುರಾಮ್. ಆಕ್ಚುಲಿ
ಎಲ್ಲಿ ಪರಶುರಾಮ್ ನಿಮ್ಮ ಅವರು ಭಾಗ ನನ್ನ ಪರಶುರಾಮ್ ಇದ್ದಾರೆ. ಪರಶುರಾಮ್ ದಯವಿಟ್ಟು ನೀವು ವೇದಿಕೆ ಮೇಲೆ ಬರೀ ಇಸ್ಮೇಲೆ ಕರ್ಕೊಂಡು ಹೋಗಿ ಒಂದು ಸನ್ಮಾನ ಮಾಡಬೇಕಂತ ಈ ವೇದಿಕೆ ಅರ್ಪಣೆ ಪಡೆದುಕೊಂಡು ಗೌಡ ಬಾಬಾ ಸಾಹೇಬ್ ಗೌಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಹಿರಿಯರು, ನಮ್ಮ ಊರು ಹಿರಿಯರು, ಮೋಳದ ಹಿರಿಯರು, ನಾವು 4 ಜನ ಮೋಳೆಯಿಂದ ಈ ನಾಟಕ ನೋಡಕ್ಕೆ ಬಂದಿದ್ದೇವೆ. ನಮ್ಮ ವೇದಿಕೆ ಹಿರಿಯರು ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಪರಶುರಾಮ್ ಅವರಿಗೆ ಇದು ಮಾಡಬೇಕು ಅಂತ ಹೇಳಿ ಕೇಳ್ಬೋದು. ಹಾಗೂ ನಮ್ಮ ಈ ನನ್ನ ಕಡೆ ಹಾಗೂ ನಮ್ಮ ಸಂಸ್ಥೆ ಮೊಳೆ ಗ್ರಾಮಸ್ಥರ ಕಡೆಯಿಂದ ಜಾಗೀರ್ ನವಾಬ್ ಈ ಒಂದು ಕಥೆಯನ್ನ ನಾಟಕವಾಗಿ ನಾಟ್ಯ ಪ್ರಯೋಗ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ. ಜಾಗೀರ್ ಬರ್ರಿ. ತುಂಬಾ ಧನ್ಯವಾದಗಳು. ನನಗೆ ಏನು ಹೇಳ್ಬೇಕು ತೋರಿಸ್ತಾ ಇಲ್ಲ. ನಾಟಕ ತುಂಬಾ ಚೆನ್ನಾಗಿ ನೋಡ್ಬೇಕು. ಬಹಳ ಪ್ರತಿಯೊಂದು ನನಗೆ ಜಾಕೀರ್ ನವಾಬ್ ಅವರು ಹೇಳಿದಾಗ ನಾಟಕದ ಬಗ್ಗೆ ತುಂಬಾ ಜಿಜ್ಞಾಸೆ ಮೂಡಿತ್ತು. ಎಲ್ಲಕ್ಕಿಂತ ಹೆಚ್ಚಿನ ಜಿಜ್ಞಾಸೆ ಏನಂದ್ರೆ ನಾಯಿ ಪಾತ್ರ ಯಾವ ತರ ಆಗಬಹುದು, ಹಾಗೂ ಕರಡಿಯ ಪಾತ್ರ ತುಂಬಾ ಚೆನ್ನಾಗಿ, ಕರಡಿ ಪಾತ್ರಧಾರಿಗಳು ಈ ಶ್ವಾನ ಪಾತ್ರಧಾರಿಗಳು ತಮ್ಮ ಭೂಮಿಕೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಉಳಿದ ಪಾತ್ರಧಾರಿಗಳು ಅದಕ್ಕೆ ತಕ್ಕಂಗೆ ಬಹಳ ಇದನ್ನ ಮಾಡಿದ್ರು. ಮತ್ತು ನಮ್ಮ ಪರಶುರಾಮ್ ಅವರು ನಿಮ್ಮ ಸಿಟ್ಟು ಕಡಿಮೆ ಮಾಡ್ಕೊರಿ, ನಾನು ಡಾಕ್ಟರ್ ಅದೀನಿ, BP ಹೆಚ್ಚಾಕತ್ತಿ, ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ರು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಪಾತ್ರ ಪರಿಚಯ ಯಾರಾದರೂ ನಾಟಕದ ಕುರಿತಾಗಿ ಇದರ ತಪ್ಪು ಒಪ್ಪುಗಳ ಕುರಿತಾಗಿ ಮತ್ತು ಈ ನಾಟಕ ಸೂಕ್ತವೇ ಆ ಕುರಿತಾಗಿ ಯಾರಾದರೂ ಎರಡು ಮಾತುಗಳನ್ನು ಹೇಳೋದು ಸರ್ ಬಂದಾರ ಸರ್ ತಾಲೂಕ್ ಪಂಚಾಯತ್ ಆನಂದ್ ಬರ್ಕೊಂಡು ಸರ್. ಎಲ್ಲಿಗೂ ನಮಸ್ಕಾರ. ಈ ಹಾಡಿ ಹೊಗಳೋದಕ್ಕಿಂತ ನಾವು ಈಗ ಈ ಕಲೆಯನ್ನು ನಾವು ತುಂಬ ಎಲ್ಲರೂ ಆನಂದಿಸಿದ್ವಿ. ಬಟ್ ಈ ಕಲೆ, ಈ ಒಂದು ನಾಟಕವನ್ನು ನಾವು ತುಂಬ ಒಂದು 10-20 ವರ್ಷದಿಂದ ನೋಡ್ತಾ ಇದ್ವಿ ಇಂಥ ನಾಟಕನ. ಇತ್ತೀಚೆಗೆ ನಾವು ಈ ಸಿನಿಮಾ ಮತ್ತು ನಾಟಕಗಳು ನೋಡ್ತಾ ಇದ್ದೀವಿ. ತುಂಬ ಒಂದು ಏನೋ ಒಂದು ಅಶ್ಲೀಲ ಪದ ಪ್ರಯೋಗ ಮಾಡೋದು, ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೂಡ ಕೊಡ್ತಾ ಇರಲಿಲ್ಲ. ಬಟ್ ಇಂಥ ನಾಟಕಗಳು ನಿಜವಾಗಲೂ ಇಂದಿನ ಯುವ ಜನಾಂಗಕ್ಕೆ ನಾವೆಲ್ಲ ನೋಡಿದ್ದೀವಿ. ಬಟ್ ಇಂದಿನ ಯುವ ಪೀಳಿಗೆಗೆ ಇಂಥ ನಾಟಕ ಪ್ರದರ್ಶನ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಈ ನಾಟಕಗಳನ್ನು ರಚನೆ ಮಾಡೋರು ನಾವೆಲ್ಲ ಭಾಳ ಜನ ಓದ್ತೀವಿ, ಭಾಳ ಜನ ಅಧಿಕಾರಿಗಳಾಗ್ತೀವಿ. ಬಟ್ ಈ ನಾಟಕಗಳ ರಚನೆ ಮಾಡೋರಾಯಿತು, ನಾಟಕ ಪಾತ್ರ ಮಾಡೋರಾಯಿತು ಭಾಳ ಜನ ಕಡಿಮೆ. ಅವರಿಂದ ಎಲ್ಲ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ರೀಚ್ ಆದ್ರೆ ಎಲ್ಲ ಈ ನಾಟಕಗಳಿಂದ ಮತ್ತು ಸಿನಿಮಾಗಳಿಂದ. ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂದ್ರೆ ಈ ಪುಸ್ತಕಗಳು ಮತ್ತು ಇಂಥ ನಾಟಕಗಳಿಂದ ಕೊಡುಗೆ ಕೊಡಬೇಕಾಗತ್ತೆ ಅಂತ ಒಂದು ಪ್ರಯತ್ನ ಈ ನಾಟಕ ಒಂದು ತಂಡದಿಂದ ಆಗಿದೆ. ಈ ನಾಟಕ ಕೂಡ ಅದ್ಭುತ ರಚನೆ ಆಗಿದೆ. ಎಲ್ಲ ಒಂದು ತಂಡಕ್ಕೆ ಹಾಗೂ ರಚನಾಕಾರಕ್ಕೆ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನು ಮುಂದೆ ಕೂಡ ನಿಮ್ಮಿಂದ ಹಳೆ ನಾಟಕಗಳು ಮೂಡಿಬರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು ಸರ್. ಈ ನಾಟಕದ ಪರಶುರಾಮನ ಪಾತ್ರಧಾರಿಗೆ ಹಿರಿಯರಾದಂಥ ನಮ್ಮ ರಮೇಶ್ ಗಟ್ಟಿ ಸರ್ ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ತಾವು ಸ್ವೀಕರಿಸಬೇಕು. ತಮ್ಮಲ್ಲಿ ವಿನಂತಿ ಏನಂದ್ರೆ ನಾಳೆ ನಾಟಕ 3 ತಾಸು. ಸಾವುಕಾರ ಏನೇನು ತೊಗೊಂಡ್ಬರ್ತೀವಿ ಹೊತ್ತೊಳಗೆ ತರಬೇಕು. ಎಲ್ಲ ಹಿರಿಯರು ಖಂಡಿತವಾಗಿ ಆಗ್ಲಿ ಮಾಡೋಣ. ಪ್ರೇಕ್ಷಕರು ನಾಯಿ ಕರಡಿ ಏನಂತ ಎಲ್ಲರೂ ಗೊತ್ತಾಗಿರ್ತೈತಿ, ನಾಯಿ ಯಾರಂತ ಗೊತ್ತಾಗಿರೋದಿಲ್ಲ. ಮತ್ತೆ ಕರಡಿ ಇವರು ಇಂಜಿನಿಯರ್ ಸಾಹೇಬ್ರು ಚಿದಂಬರ ಪಾಟೀಲ್ ನೋಡ್ರಿ, ವೃತ್ತಿಯಿಂದ ಇಂಜಿನಿಯರ್ ಆದ್ರೂ ಇಲ್ಲಿ ಬಂದು ಕಟ್ಟಿ ಆಗ್ಬೇಕು. ಆಮೇಲೆ ವಿಶೇಷ ಅಂತಂದ್ರೆ ನಾವು ಎಷ್ಟು ಜನ ಆದೇವಿ ಇಲ್ಲೇ ಎಲ್ಲರಿಗಿಂತ ಸಣ್ಣ ಅಂತಂದ್ರೆ ಬಾಬ್ಯ.
ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಓದ್ಕೊಂಡವ ಅಂತಂದ್ರೆ ಬಾಬ್ಯ MSc BEd ಸರ್ ಆ ಹುಡುಗಿ. ಅವಳು ಆ ಬಾಲಕನ ಪಾತ್ರ ಮಾಡಕ್ಕೆ ಒಪ್ಪಿದ್ದು ಭಾಳ ಸಂತೋಷದ ವಿಷಯ. ಮತ್ತು ಸೀಮಾ ಮಕ್ಕಳನ್ನು ಸಂಭಾಳಿಸಿ ಮನೆಯಲ್ಲಿ ಪತಿದೇವರನ್ನು ಸಂಭಾಳಿಸಿ ಎಲ್ಲ ಕರ್ತವ್ಯಗಳನ್ನು ಮಾಡಿ ನಾಟಕಕ್ಕೆ ಬಂದ 60 ದಿನ, ಇದು ಒಂದು ದಿವಸದಲ್ಲ 60 ದಿನ ತನ್ನ ಸಮಯವನ್ನು ಇಲ್ಲಿ ನೀಡಿರುವಂಥದ್ದು. ಯಾಕಂತಂದ್ರೆ ರಂಗಭೂಮಿಗೆ ಇನ್ನೂ ಹೆಚ್ಚಿನ ಜನ ಹೆಣ್ಮಕ್ಳು ತೊಡಗಿಸ್ಬೇಕಾಗಿರುವಂಥ ಸಂದರ್ಭ ಬಂದಿರೋದ್ರಿಂದ ಸೀಮಾನಂತವ್ರಿಗೆ ನಿವೇದಿತಾನಂತವ್ರಿಗೆ ಜೋರಾದ ಚಪ್ಪಾಳೆ ಬರೋದು. ಇವತ್ತಿನ ನಾಟಕದ ನೆರಳು ಬೆಳಕು ಶಿವಾನಂದ್ ತಾರಿಹ, ಗಣೇಶ್ ಬಜೇರಿ, ಯಶವಂತ್ ಬಡಿಗೇರ್, ನಿವೇದಿತಾ ಗೋರ್ಬಾಳ್, ಸೀಮಾ ವಣಕಿ, ಶ್ರೀನಿವಾಸ್ ಗದರ್, ಮಯೂರ್ ಶಿಂಧೆ, ಸಂಪತ್ ಶಿಂದೆ, ರೋಹಿತ್ ಪೂಜಾ, ಗೋಪಾಲ್ ಪಾಸಲ್ಕರ್, ಮತ್ತೊಮ್ಮೆ ರಚನಾಕರ್ ಡಾಕ್ಟರ್ ಸಲೀಂ ನದಾವ್, ಜಾಕೀರ್ ನದಾವ್, ಕಾಶಪ್ಪ ಜಂಬುದ್ವೀಪ್, ಚಿದಂಬರ್ ಪಾಟೀಲ್, ಅಭಿಷೇಕ್ ಗೋರ್ಬಾ, ನಾರಾಯಣ್ ಗೋಂದಳೆ, ನಾಯಿ ಮತ್ತು ಕರಡಿಯನ್ನು ತಯಾರು ಮಾಡಿದಂಥವರು ಈರಣ್ಣ ಐನಾಪುರ್ ಮತ್ತು ರಂಗಸಜ್ಜಿಕೆ ಶಿಷ್ಯದ ಹಾಳಕೇರಿ.